Praise the Lord. Hi everyone. Welcome back to this next session on limits and derivatives. Dear students, ಇದು ಒಂದು ಶಾರ್ಟ್ ಸೆಷನ್ ಆಗಿರುತ್ತೆ. ಇಲ್ಲಿ ನಾವು we are going to discuss very important derivation. In this chapter, you have two derivations. We are going to discuss one derivation in detail. Okay. So question usually this is actually a guarantee question ಅಂತ ಕೂಡ ನೀವು ತಗೋಬಹುದು. Sometimes this question is asked for 5 marks. Otherwise, in some cases this question along with the problem it is asked for 6 marks. Okay. ಇನ್ ಒನ್ ವೇ ದಿ ಅದರ್ ಇದು ಒಂದು ಗ್ಯಾರಂಟಿ ಪಕ್ಕಾ ಕ್ವೆಶ್ಚನ್ ನಿಮ್ಮ ಫೈನಲ್ ಎಕ್ಸಾಮ್ಗೆ. ಸೊ ಕ್ವೆಶ್ಚನ್ ಯಾವ ಥರ ಕೇಳ್ತಾನೆ, ಇಟ್ಸ್ ಆಬ್ವಿಯಸ್ ಹಿಯರ್. ಪ್ರೂವ್ ಜಾಮೆಟ್ರಿಕಲಿ ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ ಆ್ಯಸ್ ಟೀಟಾ ಟೆಂಡಿಂಗ್ ಟು 0 ಇಸ್ ಈಕ್ವಲ್ ಟು 1. ಈ ಒಂದು ಕಾನ್ಸೆಪ್ಟ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಇನ್ನೊಂದು 6 ಮಾರ್ಕ್ ಕ್ವೆಶ್ಚನ್ ಯೂಶಲಿ ಎಕ್ಸಾಮಲ್ಲಿ ಕೇಳೋದು. ಪ್ರೂವ್ ಜಾಮೆಟ್ರಿಕಲಿ ಕಾಸ್ ಆಫ್ ಎ ಪ್ಲಸ್ ಬಿ ಅಥವಾ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಅದು ಆಲ್ರೆಡಿ ನಾವು ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ನೋಡಿದ್ದೀವಿ. This is probably the question which can be asked otherwise for 6 marks. Okay, so ಈ derivation direct ಹೋಗೋದಕ್ಕಿಂತ ಮುಂಚೆ we need some basic requirements for us to remember to prove the theorem ಪ್ರೂವ್ ಮಾಡೋದಕ್ಕೆ ಬೇಕಾಗಿರುವಂತಹ ಬೇಸಿಕ್ಸ್ನ ನೋಡಿಕೊಂಡು ವಿಲ್ ಗೋ ಬ್ಯಾಕ್ ಟು ದಿ ಪ್ರೂಫ್. ಸರಿನಾ? ಸೊ ಫಸ್ಟ್ ಒನ್ ವಾಟ್ ಯು ಹ್ಯಾವ್ ಟು ನೋ ಇಟ್ ಇಸ್ ವೆರಿ ಸಿಂಪಲ್ ರಿಸಲ್ಟ್. ಸೊ ರೆಕ್ವೈರ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಒನ್, ಏರಿಯಾ ಆಫ್ ದಿ ಟ್ರಯಾಂಗಲ್. ನಮ್ಮೆಲ್ಲರಿಗೂ ಗೊತ್ತು, ಇಫ್ ದೆರ್ ಇಸ್ ಅ ಟ್ರಯಾಂಗಲ್, ಲೆಟ್ ಮಿ ಸೇ ಎ ಬಿ ಸಿ ಅಂತ ಅಂದ್ಕೊಳ್ಳಿ. ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಗಿವನ್ ಬೈ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕರೆಕ್ಟ್ ಅಲ್ವಾ? ಇದು ತುಂಬ ಕಾಮನ್ ಫಾರ್ಮುಲಾ, ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಓಕೆ, ವಿ ವಿಲ್ ಬಿ ಯೂಸಿಂಗ್ ದಿಸ್ ಫಾರ್ಮುಲಾ ಇನ್ ದ ಡೆರಿವೇಷನ್. ಓಕೆ, ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಒನ್. ನಾವು ಲುಕ್ ಎಟ್ ದಿಸ್ ಸೆಕ್ಟರ್. ನಾವು ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ನೋಡಿದ್ದೀವಿ. ಇಫ್ ಐ ಕನ್ಸಿಡರ್ ಅ ಪಾರ್ಟ್ ಆಫ್ ಎ ಸರ್ಕಲ್, this is actually the sector, and you can see that this is the minor sector. Okay, so now the area of this sector whose radius is r making an angle theta is nothing but area is equal to half r square theta. ಓಕೆ, ಇದನ್ನು ನಾವು ಈ ಪ್ರಾಬ್ಲಮ್ಸ್ನ ಯೂಸ್ ಮಾಡಿಕೊಂಡು ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ. ಹೋಪ್ ಯು ರಿಮೆಂಬರ್ ದಿಸ್. ಐ ರಿಪೀಟ್ ಒನ್ಸ್ ಅಗೇನ್, ಏರಿಯಾ ಆಫ್ ದಿಸ್ ಸೆಕ್ಟರ್, okay, of radius r making an angle theta is nothing but area is equal to half r square theta. Okay, so idu now eradne important thing, we are going to use it in the derivation. Moving on to the third one. The third one is nothing but we say something called Sandwich Theorem. ಇದು ಈ ಥಿಯರಿ ಕಾನ್ಸೆಪ್ಟಲ್ಲಿ ಇದಕ್ಕಿಂತ ಮುಂಚೆ ನಾವು ನೋಡಿದ್ದೀವಿ. ಯು ಆರ್ ನಾಟ್ ಫೆಮಿಲಿಯರ್ ವಿತ್ ದಿಸ್. ಸೊ ಈ ಥಿಯರಮ್ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಸಾಕು. ವಿ ನಾಟ್ ಗೋನ್ ವರಿ ಅಬೌಟ್ ದ ಪ್ರೂಫ್ ಆಫ್ ದಿಸ್ ಥಿಯರಮ್. ಸೊ ಈ ಥಿಯರಮ್ ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್ ಪ್ರೂಫ್. ದಿಸ್ ಇಸ್ ಲೆಟ್ ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಆ್ಯಂಡ್ ಹೆಚ್ ಆಫ್ ಎಕ್ಸ್ ಬಿ ರಿಯಲ್ ಫಂಕ್ಷನ್ಸ್. 3 ಫಂಕ್ಷನ್ಸ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾವ್ಯಾವುದು? ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಆ್ಯಂಡ್ ಹೆಚ್ ಆಫ್ ಎಕ್ಸ್. ಸಚ್ ದಟ್, ಸೊ ಆ 3 ಫಂಕ್ಷನ್ಸ್ ಹೇಗಿದ್ದಾವೆ ಅಂತಂದರೆ, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೆಚ್ ಆಫ್ ಎಕ್ಸ್. ಈ ಥರ 3 ಫಂಕ್ಷನ್ಸ್ ಎಫ್, ಜಿ ಆ್ಯಂಡ್ ಹೆಚ್ನ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಯಾವುದರಲ್ಲಿ ಅಂದರೆ, ಫಾರ್ ಆಲ್ ಎಕ್ಸ್ ಇನ್ ದ ಕಾಮನ್ ಡೊಮೇನ್ ಆಫ್ ಡೆಫಿನಿಷನ್. ಅಂದರೆ ಎಫ್, ಜಿ ಮತ್ತು ಹೆಚ್ ಈ 3 ಫಂಕ್ಷನ್ಗೂ ಒಂದು ಕಾಮನ್ ಡೊಮೇನ್ ಇದ್ದಾಗ we are taking them as f of x less than or equal to g of x less than or equal to h of x. Okay, so adu tagondu for some a belongs to r andre for some real number, a belongs to r antandre for some constant or for some real number, if limit of f of x, correct gamanisi, limit of this function f of x as extending to a is equal to l, andre limit of f of x is l. Similarly, that is same as limit of h of x as extending to a. ಅರ್ಥ ಆಗ್ತಿದೆಯಾ? ಎಫ್ ಮತ್ತು ಹೆಚ್ಗೆ ಎರಡಕ್ಕೂ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎ ತೊಗೊಂಡಾಗ ಲಿಮಿಟ್ ಎಲ್ ಬಂದರೆ ಅವಾಗ ನಾವು ಏನು ತೊಗೊಳ್ಬೋದು ಅಂತಂದರೆ, ಈ ಮಿಡಲ್ ಫಂಕ್ಷನ್ ಇದೆಯಲ್ಲ, ಸೊ ಈವನ್ ಇದರ ಲಿಮಿಟ್ ಕೂಡ ಎಲ್ಲೇ ಆಗಿರುತ್ತೆ ಅನ್ನೋದು ಸ್ಯಾಂಡ್ವಿಚ್ ಥಿಯರಮ್ನ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಾ? ಸೊ ಇಫ್ ಎಲ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡಿಂಗ್ ಟು ಎ ಇಸ್ ಈಕ್ವಲ್ ಟು ಎಲ್, that is equal to limit of h of x as extending to a, then we can say limit of g of x will be l as extending to a. ಅರ್ಥ ಆಗ್ತಿದೆಯಾ? ಇವೆರಡರ ಲಿಮಿಟು ಸೇಮ್ ಇದ್ದರೆ, and if g of x is in between these two of them, then the limit of this function is same as their limit.
ಈ ಇವೆರಡರ ಲಿಮಿಟೇ ಇದಕ್ಕೂ ಲಿಮಿಟ್ ಆಗಿರುತ್ತೆ. ಓಕೆ, ಇಟ್ಸ್ ಆಬ್ವಿಯಸ್. ಸ್ಯಾಂಡ್ವಿಚ್ ಥಿಯರಮ್ ಅಂದ ತಕ್ಷಣ ಯು ಕ್ಯಾನ್ ಥಿಂಕ್ ಅಬೌಟ್, ತುಂಬ ಜನಕ್ಕೆ ಸ್ಯಾಂಡ್ವಿಚ್ ಅಂದರೆ ಏನು ಅಂತ ಗೊತ್ತು, ಅವ್ರು ಕೆಲವು ಗೊತ್ತಿಲ್ಲದೆ ಇರೋರು ಯು ಕ್ಯಾನ್ ಥಿಂಕ್ ಆಫ್ ಬ್ರೆಡ್ ಜಾಮ್ ಅಥವಾ ಬ್ರೆಡ್ ಆ್ಯಂಡ್ ಬಟರ್. ಅರ್ಥವಾಗ್ತಿದೆ, ಎರಡು ಸ್ಲೈಸ್ಗಳ ನಡುವೆ ಒಂದು ನಾವು ಯೂಶಲಿ ಜಾಮ್ ಅಥವಾ ಬಟರ್ ಯೂಸ್ ಮಾಡ್ತೀವಿ, ಆರ್ ಈವನ್ ಗುಲ್ಕನ್. ಓಕೆ, ಸೊ ಸಿಮಿಲರ್ ಕಾನ್ಸೆಪ್ಟ್ ಇರ್, ಅದಕ್ಕೋಸ್ಕರ ನಾವು ಇದನ್ನು ಸ್ಯಾಂಡ್ವಿಚ್ ಥಿಯರಮ್ ಅಂತ ತೊಗೊಳ್ತಾ ಇದ್ದೀವಿ. ಓಕೆ, ಸೊ ಇದು ನಿಮಗೆ, ಇದನ್ನು ಕೂಡ ನಾವು ಡಿರೈವೇಷನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್ ಇದ್ರ ಜೊತೆಗೆ ವಿ ವಿಲ್ ಬಿ ಯೂಸಿಂಗ್ ದ ಡೆಫಿನೇಷನ್ ಆಫ್ ಸೈನ್. ಸೈನ್ ಇಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್ ಆ್ಯಂಡ್ ಟ್ಯಾನ್ ಇಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಡಿರೈವೇಷನ್ ನೀಟಾಗಿ ನಾವು ಡಿರೈವ್ ಮಾಡ್ಬೋದು. ಓಕೆ, ಸೊ ವಿತ್ ದಿಸ್ ರಿಕ್ವೈರ್ಮೆಂಟ್ಸ್ ಲೆಟ್ಸ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಪ್ರೂಫ್ ಆಫ್ ದಿ ಡಿರೈವೇಷನ್, ವಿಚ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಐ ಹ್ಯಾವ್ ಟು ಪ್ರೂವ್, ನಾನೇನು ಪ್ರೂವ್ ಮಾಡಬೇಕು, ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ as theta tending to 0 is equal to 1. This is the proof I'm going to prove. ಈಗ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಡಯಾಗ್ರಾಮ್. ಈಗ ಡಯಾಗ್ರಾಮ್ ನಾನು ಏನು ಮಾಡಿದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಕನ್ಸಿಡರ್ ಎ ಟ್ರಯಾಂಗಲ್, ಸರ್ಕಲ್. ಕನ್ಸಿಡರ್ ಎ ಸರ್ಕಲ್ ಹೂ ಸೆಂಟರ್ ಈಸ್ ಎಟ್ ದಿ ಆರಿಜಿನ್ ಓ. ಅರ್ಥ ಆಗ್ತಿದೆಯಾ? ಇದನ್ನು ನಾವು ಸ್ಟೇಟ್ಮೆಂಟ್ಸಲ್ಲಿ ಬರಿತೀವಿ, ಆಮೇಲೆ ನೋಡ್ಕೊಳ್ಳೋಣ. ಕನ್ಸಿಡರ್ ಎ ಸರ್ಕಲ್ ಹೂ ಸೆಂಟರ್ ಇಸ್ ಓ ಆ್ಯಂಡ್ ರೇಡಿಯಸ್ ಈಸ್ ಈಕ್ವಲ್ ಟು ಆರ್. ಸೊ ಒಂದು ಸರ್ಕಲ್ ತೊಗೊಳ್ತಾ ಇದ್ದೀನಿ, ಸೆಂಟರ್ ಎಲ್ಲಿದೆ, ಆರಿಜಿನಲ್ಲಿದೆ. ಓಕೆ, ಈ ಸರ್ಕಲ್ನ ರೇಡಿಯಸ್ಸು ಆರ್ ಯೂನಿಟ್ಸ್ ಅಂತ ತೊಗೊಳ್ತೀವಿ. ಓಕೆ, ಇದರ ಇಷ್ಟಾದಮೇಲೆ ನಾನು ಏನು ತೊಗೊಳ್ತೀನಿ ಅಂತಂದರೆ, ಐ ವಿಲ್ ಕನ್ಸಿಡರ್ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ತೊಗೊಳ್ತೀನಿ, ಎ ಮತ್ತು ಬಿ. ಸೊ ಯಾವ ಥರ ತೊಗೊಳ್ತೀನಿ ಅಂತಂದರೆ, ದಿ ಆ್ಯಂಗಲ್ ಎ ಒ ಬಿ ಅಥವಾ ಬಿ ಒ ಎ ಶುಡ್ ಬಿ ಲೆಸ್ ದೆನ್, ಸ್ಟ್ರಿಕ್ಟ್ಲಿ ಲೆಸ್ ದೆನ್ 90 ಡಿಗ್ರೀಸ್. ಅರ್ಥ? ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ 90 ಡಿಗ್ರೀಸ್ ವಿಲ್ ಬಿ ಸಮ್ವೇರ್ ಹಿಯರ್. ಓಕೆ, ಡೆಫಿನೆಟ್ಲಿ 2 ಪಾಯಿಂಟ್ಸ್ ಯಾವ ಥರ ತೊಗೊಳ್ಬೇಕು ಅಂತಂದರೆ, ಲೆಸ್ ದೆನ್ 90 ಡಿಗ್ರಿ ಎ ಒ ಬಿ ಅಥವಾ ಬಿ ಒ ಎ ಆ್ಯಂಗಲ್ಲು ಲೆಸ್ ದೆನ್ 90 ಡಿಗ್ರಿನೇ ಬರಬೇಕು, ಆ ಥರ ನೀವು ತೊಗೊಳ್ಬೇಕು. ಓಕೆ, ಬಿ ಇಲ್ಲಿ ತೊಗೊಳಕ್ಕಾಗೋದಿಲ್ಲ. ಓಕೆ, ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಇವೆರಡು ಪಾಯಿಂಟ್ ತೊಗೊಂಡು ವಾಟ್ ವಿ ಡೂ ಇಟ್ ಈಸ್ ವಿ ಜಾಯಿನ್ ಒ ಎ ಆ್ಯಂಡ್ ಒ ಬಿ. ಸರಿನಾ? ಆ್ಯಂಡ್ ವಿ ನೋ ದಟ್ ಒ ಎ ಇಸ್ ದ ರೇಡಿಯಸ್ ಆಫ್ ದಿಸ್ ಸರ್ಕಲ್. ಸಿಮಿಲರ್ಲಿ ಒ ಬಿ ಕೂಡ ರೇಡಿಯಸ್ ಆಗಿರುತ್ತೆ. ಸೊ ದಟ್ ವ್ಯಾಲ್ಯೂ ಇಸ್ ಆರ್. ಓಕೆ, ಈಗ ನಾನು ಏನು ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಅಂದರೆ, ಐ ವಿಲ್ ಎಕ್ಸ್ಟೆಂಡ್ ಒ ಬಿನ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಏನು ಮಾಡ್ತೀನಿ, ಐ ವಿಲ್ ಜಾಯಿನ್ ದಿಸ್, ಐ ವಿಲ್ ಎಕ್ಸ್ಟೆಂಡ್ ಇಟ್ ಟು ದ ಪಾಯಿಂಟ್ ಪಿ. ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್ ಪಿ ಅಂತ ತಗೊಳ್ತಾನೆ. ಇದು ಯಾವ ಪಾಯಿಂಟ್ ಅಂದರೆ, ಪಾಯಿಂಟ್ ಎಗೆ ಒಂದು, ಇಫ್ ಐ ಡ್ರಾ ಟ್ಯಾಂಜೆಂಟ್, okay, we know tangent is a line which touches the circle at one single point. Okay, ಪಾಯಿಂಟ್ ಎ ಅಲ್ಲಿ ಒಂದು ಟ್ಯಾಂಜೆಂಟ್ನ ಬರೆದ್ರೆ ಆ ಟ್ಯಾಂಜೆಂಟ್ನ ಈ ಎಕ್ಸ್ಟೆಂಡೆಡ್ ಲೈನ್ ಟಚ್ ಮಾಡುತ್ತೆ. ಓಕೆ, ಸೊ ಈ ಪಾಯಿಂಟ್ನ ನಾವು ಪಿ ಅಂತ ತಗೊಳ್ತೀವಿ. ಇಸ್ ಇಟ್ ಕ್ಲಿಯರ್? ನಾವೇನು ಮಾಡಿದ್ವಿ, ಐ ಕನ್ಸಿಡರ್ಡ್ ಅ ಸರ್ಕಲ್ ವಿತ್ ರೇಡಿಯಸ್ ಆರ್ ಆ್ಯಂಡ್ ಸೆಂಟರ್ ಎಟ್ ಓ. ಓಕೆ, ಐ ಚೋಸ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಸಚ್ ದಟ್ ಆ್ಯಂಗಲ್ ಒ ಎ ಬಿ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 90 ಡಿಗ್ರಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಪಾಯಿಂಟ್ ಎ ಅಲ್ಲಿ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಬರಿತೀನಿ, ಅದರ ಜೊತೆಗೆ ಈ ಒ ಬಿನ ಎಕ್ಸ್ಟೆಂಡ್ ಮಾಡಿ ಟ್ಯಾಂಜೆಂಟ್ನ ಟಚ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಓಕೆ, ಸೊ ಇಷ್ಟಾದಮೇಲೆ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸೊ ಆಫ್ಟರ್ ದಿಸ್ ಲೆಟ್ ಅಸ್ ಜಾಯಿನ್ ದೀಸ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಗೊತ್ತಾಗ್ತಿದೆಯಾ? ಈಗ ನಮ್ಗೆ ಏನೇನು ಸಿಗುತ್ತೆ ಅಂತಂದರೆ, ಐ ಗೆಟ್ ಎ ಟ್ರಯಾಂಗಲ್ ಒ ಎ ಬಿ. ಗೊತ್ತಾಗ್ತಿದೆಯಾ? ಒಂದು ಟ್ರಯಾಂಗಲ್ ಒ ಎ ಬಿ ಸಿಗುತ್ತೆ, ಒಂದು ಸೆಕ್ಟರ್ ಒ ಎ ಬಿ. ಸೆಕ್ಟರ್ ಅಂದರೆ ಈ ಪಾಯಿಂಟ್ನ ಸೇರಿಸ್ಕೊಂಡು, ಗೊತ್ತಾಗ್ತಿದೆಯಲ್ಲ, ಪೋರ್ಷನ್ ಆಫ್ ದಿಸ್ ಸರ್ಕಲ್. ಒಂದು ಪೋರ್ಷನ್, ನಾವು ಯೂಶ್ವಲಿ ಪಿಜ್ಜಾ ತಿನ್ನುವಾಗ ಒಂದು ಪೋರ್ಷನ್ ಕಟ್ ಮಾಡಿದ್ರೆ ದಟ್ ಬಿಕಮ್ಸ್ ಒಂದು ಸೆಕ್ಟರ್. ಗೊತ್ತಾಗ್ತಿದೆಯಲ್ಲ? ಸೊ ಟ್ರಯಾಂಗಲ್ ಒ ಎ ಬಿ ಸಿಗುತ್ತೆ, ಸೆಕ್ಟರ್ ಒ ಎ ಬಿ ಸಿಗುತ್ತೆ, ಜೊತೆಗೆ ಬಿಗರ್ ಟ್ರಯಾಂಗಲ್ ಒ ಪಿ ಎ ಆರ್ ಒ ಎ ಪಿ. ಗೊತ್ತಾಗ್ತಿದೆಯಲ್ಲ? ಆ್ಯಂಡ್ ಲೆಟ್ ಅಸ್ ಕನ್ಸಿಡರ್ ದಿ ಆ್ಯಂಗಲ್. ದಿಸ್ ಆ್ಯಂಗಲ್ ಈಸ್ ಥೀಟಾ. ಸ್ಟ್ರಿಕ್ಟ್ಲಿ ದಿಸ್ ಥೀಟಾ ಈಸ್ ಲೆಸ್ ದೆನ್ 90 ಡಿಗ್ರಿ. ಯಾಕೆ ನಾವು ಕನ್ಸಿಡರ್ ಮಾಡಿದ್ದೆ ಹಾಗೆ. ಓಕೆ, ಈಗ ನಾವು ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ ಅಂತ ಏನಂತಂದರೆ, ಈ ಪಾಯಿಂಟಿಂದ ಲೆಟ್ ಮೀ ಡ್ರಾ ದ ಪರ್ಪೆಂಡಿಕ್ಯುಲರ್. ಓಕೆ, ಇದೊಂದು ಪಾಯಿಂಟ್ ಪರ್ಪೆಂಡಿಕ್ಯುಲರ್ ತಗೊಳ್ತೀನಿ. ಫಾರ್ ಮೈ ರೆಫರೆನ್ಸ್ ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ ಎನ್. ಗೊತ್ತಾಗ್ತಿದೆಯಾ? ಸೊ ಇಷ್ಟು ನಾವು ಏನು ಮಾಡಿದ್ರೋ ಅದನ್ನು ವರ್ಡ್ಸಲ್ಲಿ ಬರಿತೀನಿ. ಜಸ್ಟ್ ಚೆಕ್ ಇಟ್. ಗೊತ್ತಾಗ್ತಿದೆಯಲ್ಲ? ನಾವು ಲುಕ್ ಎಟ್ ದಿಸ್ ಸ್ಟೇಟ್ಮೆಂಟ್ಸ್, ವಾಟ್ ಯು ಗೋನ್ ಟು ರೈಟ್ ನಾವು. ನಾವು ಜಸ್ಟ್ ಲುಕ್ ಹಿಯರ್. ನಾನು ಏನು ಮಾಡಿದ್ದೀನೋ ಅದನ್ನೇ ಬರ್ತಿದ್ದೀನಿ. ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಎಟ್ ಆರಿಜಿನ್, ಕರೆಕ್ಟ್ ಅಲ್ವಾ? ಆ್ಯಂಡ್ ರೇಡಿಯಸ್ ಆರ್.
ಓಕೆ, ಮಾರ್ಕ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಆನ್ ದ ಸರ್ಕಲ್. ಸೊ ಎರಡು ಪಾಯಿಂಟ್ಸ್ ಎ ಆ್ಯಂಡ್ ಬಿ ಸರ್ಕಲ್ ಮೇಲೆ ಜಾಯಿನ್ ಮಾಡ್ತಾ ಇದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂತಂದರೆ ಆ್ಯಂಗಲ್ ಒ ಎ ಬಿ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 90 ಡಿಗ್ರೀಸ್. ನಾನು ಏನು ಮಾಡಿದ್ನೋ ಅದನ್ನೇ ಬರೆದಿದ್ದೀನಿ. ಓಕೆ, ನಾವು ಜಾಯಿನ್ ಒ ಎ ಆ್ಯಂಡ್ ಒ ಬಿ ಅದನ್ನು ಬರೆದಿದ್ದೀನಿ. ಪ್ರೊಡ್ಯೂಸ್ ಒ ಬಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಪ್ರೊಡ್ಯೂಸ್ ಒ ಬಿ ಸಚ್ ದಟ್, ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಇಟ್ ಮೀಟ್ಸ್ ದ ಟ್ಯಾಂಜೆಂಟ್ ಟು ದಿ ಸರ್ಕಲ್. ಇದನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ತೀರಿ ಅಂದರೆ ಇದು ಈ ಟ್ಯಾಂಜೆಂಟ್ ಟು ದ ಸರ್ಕಲ್ ಅಟ್ ದ ಪಾಯಿಂಟ್ ಪಿನ ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗಬೇಕು. ಓಕೆ, ಪಾಯಿಂಟ್ ಎಲ್ಲಿ ಒಂದು ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಬರೆದ್ರೆ ಆ ಲೈನ್ನ ಈ ಪ್ರೊಡ್ಯೂಸ್ ಮಾಡುವಂಥ ಒ ಬಿ ಮೀಟ್ ಮಾಡಬೇಕು. ಓಕೆ, ಅದನ್ನೇ ಇಲ್ಲಿ ಬರ್ತಿರೋದು. ಪ್ರೊಡ್ಯೂಸ್ ಒ ಬಿ ಸಚ್ ದಟ್ ಇಟ್ ಮೀಟ್ಸ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಅಟ್ ಎ, ಅಂದರೆ ಯಾವ ಟ್ಯಾಂಜೆಂಟು ಅಟ್ ಎ ಅಂತ. ಓಕೆ, ಲೆಟ್ ದಿಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪಿ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಟ್ಯಾಂಜೆಂಟು ಮತ್ತು ಒ ಎಕ್ಸ್ಟೆಂಡೆಡ್ ಒ ಬಿ ಮೀಟ್ ಆಗುವಂಥ ಪಾಯಿಂಟ್ನ ಪಿ ಅಂತ ತಗೊಳ್ತಾ ಇದ್ದೀವಿ. ಓಕೆ, ಸೊ ಇಷ್ಟು ನಾನು ಏನು ಡಯಾಗ್ರಾಮಲ್ಲಿ ಮಾಡಿದ್ದೀನೋ ಅದನ್ನು ಬರ್ತಿದ್ದೀನಿ. ಜೊತೆಗೆ ವಿ ಆರ್ ಡ್ರಾಯಿಂಗ್ ಬಿ ಎನ್ ಪರ್ಪೆಂಡಿಕ್ಯುಲರ್ ಟು ಒ ಎ, ಕರೆಕ್ಟ್ ಅಲ್ವಾ? ಸೊ ಬಿ ಅನ್ನು ಒ ಎಗೆ ಪರ್ಪೆಂಡಿಕ್ಯುಲರ್ ಆಗಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಇಯರ್ ನೀವು 10th ಸ್ಟ್ಯಾಂಡರ್ಡಲ್ಲಿ ಒಂದು ಸರ್ಕಲ್ಸ್ ಅನ್ನೋ ಚಾಪ್ಟರಲ್ಲಿ ಒಂದು ಕಂಟೆಂಟ್ ನೋಡಿದರೆ ಏನು ಹೇಳುತ್ತೆ, ದ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದಿ ಆ್ಯಂಗಲ್ ವಿಲ್ ಬಿ 90 ಡಿಗ್ರೀಸ್ ಅಂತ ನಿಮ್ಗೆ ಗೊತ್ತಿರಬೇಕಲ್ವಾ? ಓಕೆ, ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಆ್ಯಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ ಈಕ್ವಲ್ ಟು ಡೆಫಿನೆಟ್ಲಿ 90 ಡಿಗ್ರೀಸ್. ಸೊ ಆ್ಯಂಗಲ್ ಪಿ ಎ ಒ ವಿಲ್ ಬಿ 90 ಡಿಗ್ರೀಸ್. ಅಟ್ ದ ಸೇಮ್ ಟೈಮ್ ಆ್ಯಂಗಲ್ ಬಿ ಎನ್ ಒ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ. ಕರೆಕ್ಟ್ ಅಲ್ವಾ? ಬಿಕಾಸ್ as I told you, this is a tangent and this is radius. Angle between the radius and the tangent at the point of contact, ಎಲ್ಲೆಲ್ಲೋ ಅಲ್ವಾ, at the point of contact is 90 ಡಿಗ್ರೀಸ್. ಸೊ ಇಷ್ಟು ಕಾನ್ಸೆಪ್ಟು ನಿಮಗೆ ನೆನಪಿರಬೇಕು. ನಾವು ಲೆಟ್ಸ್ ರೈಟ್ ಡೌನ್ ರೆಸ್ಟ್ ಆಫ್ ದ ರಿಕ್ವೈರ್ಡ್ ಥಿಂಗ್ಸ್. ಸೊ ಕ್ಲಿಯರ್ಲಿ ನಾನು ಇನ್ನೊಂದು ಬರಿತೀನಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಲಿಯರ್ಲಿ ಒ ಎ ಈಸ್ ಈಕ್ವಲ್ ಟು ಆರ್, ದಿಸ್ ಇಸ್ ನಥಿಂಗ್ ಬಟ್ ಒ ಬಿ. ನೀನು ಯಾಕೆ ಬರೆದೆ ನೋಡಿ, ಒ ಎ ಆ್ಯಂಡ್ ಒ ಬಿ ಎರಡೂ ವ್ಯಾಲ್ಯೂ ಆರ್ ಅಂತ ಬರೆದಿದ್ದೀನಿ, ಬಿಕಾಸ್ ದೇ ಆರ್ ದಿ ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ಎರಡರ ವ್ಯಾಲ್ಯೂ ಸೇಮ್ ಬರೆದಿದ್ದೀನಿ. ಓಕೆ, ಸೊ ಆಲ್ಸೋ ಐ ಆಮ್ ಗೋನ್ ಟು ರೈಟ್ ದಿಸ್ ಬೈ ಕನ್ಸ್ಟ್ರಕ್ಷನ್. ನಾನೇನು ಬರಿತೀನಿ, ಆ್ಯಂಗಲ್ ಬಿ ಎನ್ ಒ. ಓಕೆ, ಅರ್ಥವಾಗ್ತಿದೆಯಾ? ಆ್ಯಂಗಲ್ ಬಿ ಎನ್ ಒ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಇಲ್ಲಿ ಆ್ಯಂಗಲ್ಲು 90 ಡಿಗ್ರೀಸ್ ಇರುತ್ತೆ. ದಟ್ ಈಸ್ ಸೇಮ್ ಎಸ್ ಆ್ಯಂಗಲ್ ಪಿ ಎ ಒ. ಅರ್ಥ ಆಗ್ತಿದೆಯಲ್ಲ? ಆ್ಯಂಗಲ್ ಅಟ್ ಒ, ಈ ಆ್ಯಂಗಲ್ ಎಟ್ ಎ ಆ್ಯಂಡ್ ಆ್ಯಂಗಲ್ ಎಟ್ ಎನ್ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಇದನ್ನೇ ನಾನು ಬರಿತಾ ಇದ್ದೀನಿ. ಯು ಕ್ಯಾನ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಐ ಆಮ್ ಗೋನ್ ಟು ಡೂ ಒನ್ ಮೋರ್ ಥಿಂಗ್. ಏನಂದರೆ ಜಾಯಿನ್, ಇಷ್ಟಾದಮೇಲೆ ಐ ಜಾಯಿಂಡ್ ಎ ಬಿ. ಅರ್ಥ ಆಗ್ತಿದೆಯಾ? ಇಷ್ಟೂ ಇಟ್ ಡಿಪೆಂಡ್ಸ್ ಆನ್ ದಿಸ್ ಡಯಾಗ್ರಾಮ್. ಸೊ ನಿಮಗೆ ಡಯಾಗ್ರಾಮ್ ಅರ್ಥ ಆದರೆ ಪ್ರೂಫ್ನ 50% ನೀಟಾಗಿ ಅರ್ಥ ಆಗುತ್ತೆ. ಓಕೆ, ನಾವು ಲೆಟ್ಸ್ ಪ್ರೊಸೀಡ್. ನಾವು ಈಗ ನೆಕ್ಸ್ಟು ಒಂದು ಟ್ರಯಾಂಗಲ್ ತಗೊಳ್ತಾ ಇದ್ದೀವಿ. ಇನ್ ಟ್ರಯಾಂಗಲ್ ಬಿ ಎನ್ ಒ, ಓಕೆ, ಈ ಸ್ಮಾಲ್ ಟ್ರಯಾಂಗಲ್ ತಗೊಳ್ತಾ ಇದ್ದೀನಿ. ಸೊ ಇನ್ ದಿಸ್ ಟ್ರಯಾಂಗಲ್ ಬಿ ಎನ್ ಒ, ವಾಟ್ ಈಸ್ ಸೈನ್ ಟೀಟಾ? ವಿ ನೋ, ಆಸ್ ಐ ಟೋಲ್ಡ್ ಯು, ನಾನು ಅಲ್ಲೇ ಹೇಳಿದ್ದೀನಿ, ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಸೊ ಈ ಟ್ರಯಾಂಗಲ್ಗೆ ಆಪೋಸಿಟ್ ಸೈಡ್, ಈ ಟೀಟಾಗೆ ಆಪೋಸಿಟ್ ಸೈಡ್ ಏನಾಗುತ್ತೆ, ಬಿ ಎನ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ hypotenuse. Hypotenuse of this small triangle is also r, that is nothing but OB. Correcta? BN opposite by hypotenuse. ಅದು ಸೈನ್ನ ಡೆಫಿನಿಷನ್. ದಿಸ್ ಇಸ್ ನಥಿಂಗ್ ಬಟ್ BN ವ್ಯಾಲ್ಯೂ ಗೊತ್ತಿಲ್ಲ, ಆದರೆ OB ವ್ಯಾಲ್ಯೂ ನಮಗೆ ಈಗ ತಾನೇ ಬರ್ಕೊಂಡಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಆರ್. ಸೊ ನಾನೇನು ಬರಿಬೋದು, BN ಡಿವೈಡೆಡ್ ಬೈ ಆರ್ ಅಂತ ಬರೀತೀನಿ. ಓಕೆ, ದೇರ್ ಫೋರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ರಿಸಲ್ಟ್, BN ಇಸ್ ಈಕ್ವಲ್ ಟು ಆರ್ ಸೈನ್ ಟೀಟಾ. ಓಕೆ, ಇದನ್ನು ಈಕ್ವೇಷನ್ 1 ಅಂತ ಬರ್ಕೊಳ್ತೀನಿ. ಓಕೆ, ಇದನ್ನು ಐ ವಿಲ್ ಬಿ ಯೂಸಿಂಗ್ ಫರ್ದರ್. ಬಿ ಎನ್ನ ವ್ಯಾಲ್ಯೂ ನನಗೆ ಗೊತ್ತಾಯಿತು. ಬಿ ಎನ್ ಇಸ್ ನಥಿಂಗ್ ಬಟ್ ಆರ್ ಸೈನ್ ಟೀಟಾ. ಓಕೆ, ಸಿಮಿಲರ್ಲಿ ಈಗ ದೊಡ್ಡ ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಓಕೆ, ಇನ್ ಟ್ರಯಾಂಗಲ್ ಪಿ ಎ ಒ, ಈಗ ದೊಡ್ಡ ಟ್ರಯಾಂಗಲ್ ತಗೊಳ್ತಾ ಇದ್ದೀನಿ, ದಿಸ್ ಒನ್. ಓಕೆ, ಇನ್ ದಿಸ್ ಟ್ರಯಾಂಗಲ್ ಐ ವಿಲ್ ಕನ್ಸಿಡರ್ ಟ್ಯಾನ್ ಟೀಟಾ. ಓಕೆ, ಯಾಕೆಂದರೆ ಇಲ್ಲಿ ನನಗೆ ಇಲ್ಲೂ ಸೈನ್ ಟೀಟಾ ತೊಗೊಂಡ್ರೆ ಹೈಪೋಟಿನಿಯಸ್ ಗೊತ್ತಾಗುತ್ತೆ. ಹೈಪೋಟಿನಿಯಸ್ ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ, ಆದರೆ ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಗೊತ್ತಿರೋದ್ರಿಂದ ಐ ವಿಲ್ ಸೇ ಟ್ಯಾನ್ ಟೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಅಡ್ಜಸೆಂಟ್.
ಕರೆಕ್ಟ್ ಅಲ್ವಾ? ನಾನು ಆಲ್ರೆಡಿ ಹೇಳಿದೆ. ನಾವು ದಿಸ್ ಇಸ್ ನಥಿಂಗ್ ಬಟ್, ಸೊ ದೊಡ್ಡ ಟ್ರಯಾಂಗಲ್ ಪಿ ಎ ಒ ಅಲ್ಲಿ ಆಪೋಸಿಟ್ ಈ ಟ್ರಯಾಂಗಲ್ ಟೀಟಾಗೆ, ಸೊ ಟ್ಯಾನ್ ಟೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಇಸ್ ನಥಿಂಗ್ ಬಟ್ ಎ ಪಿ, ಕರೆಕ್ಟಾ? ಎ ಪಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಇಸ್ ಒ ಎ, ಕರೆಕ್ಟಾ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ನನಗೆ ಹೈಟ್ ಆಫ್ ಎ ಪಿ ಆ್ಯಕ್ಚುಲಿ ದ ಲೆಂತ್ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಒ ಎ ಲೆಂತ್ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ ಆರ್ ಅಂತ, ಬಿಕಾಸ್ ದಟ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ಎ ಪಿ ಈಸ್ ನಥಿಂಗ್ ಬಟ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರ್ ಟ್ಯಾನ್ ಟೀಟಾ ಅಂತ ಸಿಗುತ್ತೆ. ಅರ್ಥವಾಗ್ತಿದೆಯಾ? ದಿಸ್ ವಿಲ್ ಬಿ ಮೈ ಇಕ್ವೇಷನ್ 2. ಗೊತ್ತಾಗ್ತಿದೆಯಾ? ಓಕೆ, ಸೊ ಸ್ಮಾಲರ್ ಟ್ರಯಾಂಗಲ್ ಬಿ ಎನ್ ಒ ತಗೊಂಡೆ, ಅಲ್ಲಿ ಬಿ ಎನ್ ವ್ಯಾಲ್ಯೂ ಸಿಕ್ತು ಆರ್ ಸೈನ್ ಟೀಟಾ ಅಂತ. ದೊಡ್ಡ ಟ್ರಯಾಂಗಲ್ ಪಿ ಎ ಒ ಅಲ್ಲಿ ನನಗೆ ಪಿ ಎ ವ್ಯಾಲ್ಯೂ ಅಥವಾ ಎ ಪಿ ವ್ಯಾಲ್ಯೂ ಗೊತ್ತಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಆರ್ ಟ್ಯಾನ್ ಟೀಟಾ ಅಂತ. ಓಕೆ, ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ವಿತ್ ದಿಸ್. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಐ ವಿಲ್ ಕ್ಯಾಲ್ಕುಲೇಟ್ ಫಸ್ಟ್ ಈ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಒಂದು, ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಬಿ ಅಥವಾ ಎ ಒ ಬಿ, ಹೆಂಗಾದ್ರೂ ತೊಗೊಳ್ಳಿ. ಸೊ ಫಸ್ಟ್ ಥಿಂಗ್, ಲುಕ್ ಎಟ್ ದ ಟ್ರಯಾಂಗಲ್. ಐ ವಿಲ್ ಫೈಂಡ್ ಔಟ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ನೀವು ಹುಷಾರಾಗಿ ಬರಿಬೇಕು ಈ ವರ್ಡು, ಓಕೆ? ಬಿಕಾಸ್ ಒ ಎ ಬಿ ಸೆಕ್ಟರ್ ಕೂಡ ಆಗುತ್ತೆ, ಓಕೆ, ಇದನ್ನು ಸೇರಿಸ್ಕೊಂಡ್ರೆ, ಓಕೆ. ಆದರೆ ಒ ಎ ಬಿ ಟ್ರಯಾಂಗಲ್ ಕೂಡ ಆಗುತ್ತೆ. ನಾನು ಫಸ್ಟು ಟ್ರಯಾಂಗಲ್ನ ಏರಿಯಾ ಕಂಡಿಡ್ತೀನಿ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಬಿ ಇಸ್ ನಥಿಂಗ್ ಬಟ್ ಎ ಅಂತ ತೊಗೊಳ್ಳೋಣ. ಆ್ಯಸ್ ಐ ಟೋಲ್ಡ್ ಯು, ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಓಕೆನಾ? ಬಿಗಿನಿಂಗಲ್ಲಿ ಹೇಳಿದ್ನಲ್ಲ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲೇನು ಹಾಫ್ ಇಂಟು ಬೇಸ್ ಇಂಟು ಹೈಟ್, ದಟ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಈ ಟ್ರಯಾಂಗಲ್ ಒ ಎ ಬಿನ ಬೇಸ್ ಏನಪ್ಪ, ಬೇಸ್ ಈಸ್ ನಥಿಂಗ್ ಬಟ್ ಒ ಎ, ಕರೆಕ್ಟಾ? ಓಕೆ, ಇಂಟು ಹೈಟ್ ಆಫ್ ದಿಸ್ ಟ್ರಯಾಂಗಲ್ ಇಸ್ ಬಿ ಎನ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಒ ಎ ಅಂದ್ರೇನು, ಇಲ್ಲಿಂದ ಇಲ್ಲೇ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಇಕ್ವೇಷನ್ ಸ್ಟಾರ್. ಒ ಎ ವ್ಯಾಲ್ಯೂ ಇಸ್ ಆರ್ ಇಂಟು ಬಿ ಎನ್ ವ್ಯಾಲ್ಯೂ ಇಲ್ಲೇ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಆರ್ ಸೈನ್ ಟೀಟಾ. ಓಕೆ, ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಹಾಫ್ ಆರ್ ಇಂಟು ಆರ್ ಸ್ಕ್ವೇರ್ ಸೈನ್ ಟೀಟಾ ಆಗುತ್ತೆ. ಓಕೆ, ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಇಕ್ವೇಷನ್ 3. ಸೊ ನನಗಿಲ್ಲಿ ಸಿಕ್ಕಿದ್ದೇನು, ಏರಿಯಾ ಆಫ್ ದಿ ಟ್ರಯಾಂಗಲ್ ಒ ಎ ಬಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಐ ವಿಲ್ ಫೈಂಡ್ ಔಟ್ ಏರಿಯಾ ಆಫ್ ದಿ ಸೆಕ್ಟರ್ ಒ ಎ ಬಿ. ನನಗೆ 3 ಇದು ಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್ ಬೇಕು, ಏರಿಯಾ ಆಫ್ ದಿಸ್ ಸೆಕ್ಟರ್ ಬೇಕು, ಜೊತೆಯಲ್ಲಿ ಏರಿಯಾ ಆಫ್ ದ ಬಿಗರ್ ಟ್ರಯಾಂಗಲ್ ಬೇಕು. ಯಾಕೆ ಅಂತ ಹೇಳ್ತೀನಿ. ಓಕೆ, ಇದನ್ನು ಫೈಂಡ್ ಔಟ್ ಮಾಡಿ ಮುಂದೆ ಯಾಕೆ ಇದನ್ನು ತೊಗೊಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ. Okay, so let me find out the area of the sector OAB. Okay, area of the sector formula, it is nothing but half times r square theta. ನೆನಪಿದೆಯಲ್ಲ ಯಾಕೆ ಹಿಂಗೆ ತಗೊಂಡೆ ಅಂತ? ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಓಕೆ, ಜಸ್ಟ್ ರಿಮೆಂಬರ್ ದಿಸ್. ಸೊ ಈ ಪೋರ್ಷನ್ ಪೂರ್ತಿ ಒಂದು ಸೆಕ್ಟರ್ನ ತಗೊಳ್ತಾ ಇದ್ದೀನಿ. ಸೊ ಇದರ ರೇಡಿಯಸ್ ಕೂಡ ಆರ್ ಇದೆ, ಆ್ಯಂಗಲ್ ಕೂಡ ಟೀಟಾ ಇದೆ. ಸೊ ಏರಿಯಾ ಆಫ್ ದಿಸ್ ಸೆಕ್ಟರ್ ಒ ಎ ಬಿ ವಿಲ್ ಬಿ ನಥಿಂಗ್ ಬಟ್ ಹಾಫ್ ಆರ್ ಸ್ಕ್ವೇರ್ ಟೀಟಾ. ಓಕೆ, ನಾವು ದಿಸ್ ಐ ವಿಲ್ ಕನ್ಸಿಡರ್ ಇಟ್ ಆ್ಯಸ್ ಇಕ್ವೇಷನ್ 4. ಓಕೆ, ಅಲ್ಲಿ 3 ಆಗಿದೆ, ಇಕ್ವೇಷನ್ 4 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದೇ ಒಂದು ಕಾನ್ಸೆಪ್ಟ್ ಬೇಕು. ಏನು ಅಂತಂದರೆ, ಐ ವಾಂಟ್ ದ ಏರಿಯಾ ಆಫ್ ಟ್ರಯಾಂಗಲ್ ಪಿ ಎ ಒ ಆರ್ ಎ ಒ ಪಿ. ಓಕೆ, ಲೆಟ್ ಅಸ್ ಫೈಂಡ್ ದಿಸ್ ಔಟ್. ಸೊ ಲೆಟ್ಸ್ ಪ್ರೊಸೀಡ್. ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಪಿ, ದೊಡ್ಡ ಟ್ರಯಾಂಗಲ್ ತೊಗೊಳ್ತಾ ಇದ್ದೀನಿ. ಆ್ಯಸ್ ಐ ಟೋಲ್ಡ್ ಯು, ಮತ್ತೆ ಸೇಮ್ ಫಾರ್ಮುಲಾ ತೊಗೊಳ್ತಾ ಇದ್ದೀನಿ. ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. Okay, so this is nothing but half into base of this bigger triangle is OA, correct? Into height of the bigger triangle is AP or PA. Okay, right. This is nothing but half into OA ಅಂತಂದ್ರೇನು ಆಲ್ರೆಡಿ ಗೊತ್ತು ನಮಗೆ. OA is the radius into AP ನಾವು ಆಲ್ರೆಡಿ ಪ್ರೀವಿಯಸ್ಲಿ ಕಂಡುಹಿಡಿದಿದ್ದೀರಿ ಇಕ್ವೇಷನ್ 2 ಅಲ್ಲಿ. AP is nothing but R tan theta ಅಂತ. ಸೊ ಅದನ್ನು ನಾವಿಲ್ಲಿ ಯೂಸ್ ಮಾಡೋಣ. AP is nothing but R tan theta. Okay, therefore finally the area of this triangle OAB is nothing but half into R ಏನಾಗುತ್ತೆ, R square tan theta. Okay, so this is my equation 5. Okay, so ಇಷ್ಟಾದಮೇಲೆ the most important equation ಈಗ ಬರೀತೀನಿ. So that is the very very important equation in this derivation. ಏನದು ಅಂತಂದರೆ, now we found out 3 areas. ಒಂದು area of this triangle OAB, area of the sector OAB and area of the triangle OPA or OAP. ನೋಡಿದ್ರೇ ಗೊತ್ತಾಗುತ್ತೆ, this is the smallest area. ಯಾವುದು OAB ಏರಿಯಾಗಿಂತ
ಒ ಎ ಬಿ ಸೆಕ್ಟರ್ ಏರಿಯಾ ಜಾಸ್ತಿ, ಒ ಎ ಬಿ ಸೆಕ್ಟರ್ ಏರಿಯಾಗಿಂತ ಒ ಎ ಪಿ ಟ್ರಯಾಂಗಲ್ ಏರಿಯಾ ಜಾಸ್ತಿ ಇದೆ. ಅರ್ಥವಾಗ್ತಿದೆಯಾ? ಸೊ ಇಲ್ಲಿ ಏನು ಕಾಣಿಸುತ್ತೋ ಅದನ್ನೇ ಬರಿತೀನಿ. ಜಸ್ಟ್ ಲುಕ್ ಎಟ್ ದಿಸ್ ಫಾರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಏನಂತ ಬರಿತಾ ಇದ್ದೀನಿ? ಫ್ರಮ್ ದ ಫಿಗರ್ ವಿ ಹ್ಯಾವ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಫಸ್ಟು ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಒ ಎ ಬಿ ತಗೊಳ್ತಾ ಇದ್ದೀನಿ. ದಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್, ಇದು ಫಸ್ಟು ನಾನು ತಗೊಂಡಿದ್ದು ಟ್ರಯಾಂಗಲ್ ಏರಿಯಾಗಿಂತ ಸೆಕ್ಟರ್ ಏರಿಯಾ ಜಾಸ್ತಿ ಇದೆ. ಸೊ ದಿಸ್ ಇಸ್ ಲೆಸ್ ದೆನ್ ಏರಿಯಾ ಆಫ್ ಸೆಕ್ಟರ್ ಒ ಎ ಬಿ. ಅರ್ಥ ಆಗ್ತಿದೆಯಾ? ಓಕೆ, ದಿಸ್ ಏರಿಯಾ ಇಸ್ ಲೆಸ್ ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಪಿ. ಗೊತ್ತಾಗ್ತಿದೆಯಾ? ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಪಿ. ಇದು ಒಂದು ಸ್ಟೇಟ್ಮೆಂಟ್ ನಿಮಗೆ ನೀಟಾಗಿ ಅರ್ಥ ಆಗಿದ್ದರೆ ಇನ್ನೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಕನ್ಸಿಡರ್ ಇಟ್ ಒನ್ಸ್ ಅಗೇನ್. ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಪಿ ವಿಲ್ ಬಿ ಲೆಸ್ ದೆನ್ ಏರಿಯಾ ಆಫ್ ದಿ ಸೆಕ್ಟರ್ ಒ ಎ ಪಿ. ಯಾಕಂದರೆ ಈ ಏರಿಯಾ ಕೂಡ ಜಾಸ್ತಿ ಸೇರಿಕೊಳ್ಳುತ್ತೆ. ದಿಸ್ ಏರಿಯಾ ಇಸ್ ಲೆಸರ್ ದೆನ್ ದಿಸ್ ಟ್ರಯಾಂಗಲ್ ಒ ಎ ಪಿ, ಅದರ ಏರಿಯಾ. ಓಕೆ, ಸೊ ಐ ಹ್ಯಾವ್ ಆಲ್ ದೀಸ್ ವ್ಯಾಲ್ಯೂಸ್. ವಾಟ್ ಈಸ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಒ ಎ ಬಿ? I have found out here area of the triangle OAB is from equation 3. It is half r square sine theta. So let us substitute. Area of the triangle OAB ಏನಾಗುತ್ತೆ? half r square sine theta. Okay, this is strictly less than area of the sector. ಈ ಪದ ತುಂಬ ಇಂಪಾರ್ಟೆಂಟ್. You have to write this word sector. So area of the sector OAB ಏನಿದೆ? ಇಲ್ಲೇ ಇದೆ. Let me substitute. This area is nothing but half times r square theta. Okay, this is less than area of the triangle OAP. adu ille ide. I can write it as half r square tan theta. Okay, this is the very important equation. Illinda ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಬೇಕಾಗಿರುವಂಥ ಪ್ರೂಫು ತಂದಿಡ್ತೀವಿ. ಓಕೆ, ಸೊ ಇಷ್ಟು ಅರ್ಥ ಆಗಿದ್ರೆ ಆಲ್ಮೋಸ್ಟ್ 75% ಆಫ್ ದ ಡಿರೈವೇಷನ್ ಇಸ್ ಅಂಡರ್ಸ್ಟುಡ್ ಬೈ ಯು. ಸೊ ಲೆಟ್ಸ್ ಗೋ ಫಾರ್ವರ್ಡ್ ವಿತ್ ಅವರ್ ಕ್ಯಾಲ್ಕುಲೇಷನ್ಸ್. Simplification. You can see here in these three terms half r square is common. Okay, so what we will do it is, ನಾವೇನು ಮಾಡ್ತೀವಿ ಅಂತಂದರೆ we will divide throughout equation by half r square. ಅರ್ಥವಾಗ್ತಿದೆಯಾ? ಡಿವೈಡಿಂಗ್ ಬೈ half r square throughout. See what happens. So ಇಲ್ಲಿ half r square ತೆಗೆದ್ರೆ I will get sin theta. This is strictly less than half r square ಹೋದರೆ simply theta. That is strictly less than half r square ಹೋದರೆ simply tan theta. Correcta? That means I divided throughout by half r square. ಓಕೆ, ಸೊ ಇಷ್ಟು ಬಂದಾದಮೇಲೆ ಏನು ಮಾಡ್ತೀನಿ, ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಐ ವಿಲ್ ಡಿವೈಡ್ ಥ್ರೂ ಔಟ್ ಬೈ ಸೈನ್ ಟೀಟಾ. ಓಕೆ, ಸೊ ಸೈನ್ ಟೀಟಾ ಬೈ ಸೈನ್ ಟೀಟಾ. ದಿಸ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ದಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಟ್ಯಾನ್ ಟೀಟಾನ ಏನಂತ ಬರ್ಕೊಳ್ತೀನಿ. ಆ್ಯಕ್ಚುಲಿ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ನಮ್ಗೆ ಗೊತ್ತೇ ಇದೆ ಟ್ಯಾನ್ ಟೀಟಾ ಇಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಇಂಟು 1 ಬೈ ಸೈನ್ ಟೀಟಾ. ಅರ್ಥ ಆಗ್ತಿದೆಯಾ? ವಾಟ್ ಐ ಡಿಡ್ ಇಸ್ ಡಿವೈಡಿಂಗ್ ಥ್ರೂ ಔಟ್ ಬೈ ಸೈನ್ ಟೀಟಾ. ಇಸ್ ಇಟ್ ಕ್ಲಿಯರ್? ಸೊ ಈಗೇನಾಗುತ್ತೆ ನೋಡಿ, ಐ ಕ್ಯಾನ್ ಕ್ಯಾನ್ಸಲ್ ಸೈನ್ ಟೀಟಾ ಬೈ ಸೈನ್ ಟೀಟಾ. ಸೊ ಕ್ಯಾನ್ಸಲ್ ಆದರೆ ಸೈನ್ ಟೀಟಾ ಬೈ ಸೈನ್ ಟೀಟಾ ಇಸ್ ನಥಿಂಗ್ ಬಟ್ 1. ಆ್ಯಂಡ್ ನೆಕ್ಸ್ಟ್, ಸೊ ದಿಸ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಓಕೆ, ಸೊ ಸೈನ್ ಬೈ ಸೈನ್ ಕ್ಯಾನ್ಸಲ್ ಆದರೆ 1 ಬರುತ್ತೆ. 1 is strictly less than ಟೀಟಾ ಬೈ ಸೈನ್ ಟೀಟಾ. ದಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್. ಸೊ ಇಲ್ಲಿ ಲಾಸ್ಟ್ ಕ್ವಾಂಟಿಟಿಲಿ ಏನಾಗುತ್ತೆ, ಇಲ್ಲಿ ನ್ಯೂಮರೇಟರ್ ಸೈನ್ ಇದೆ, ಡಿನಾಮಿನೇಟರ್ ಸೈನ್ ಇದೆ. ಯು ಹ್ಯಾವ್ 1 ಡಿವೈಡೆಡ್ ಬೈ ಕಾಸ್ ಟೀಟಾ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇದು ನಮಗೇನಿದೆ, ಐ ಹ್ಯಾವ್ 1 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಟೀಟಾ ಬೈ ಸೈನ್ ಟೀಟಾ. ದಟ್ ಈಸ್ ಲೆಸ್ ದೆನ್ 1 ಬೈ ಕಾಸ್ ಟೀಟಾ. ಇದು ನಾನು ಇನ್ನೊಂದು ಥರ ಬರಿತೀನಿ. ಲೆಟ್ ಮಿ ರೈಟ್ 1 ಬೈ ಕಾಸ್ ಟೀಟಾ. ಓಕೆ, 1 ಬೈ ಕಾಸ್ ಟೀಟಾ ಈಸ್ ಗ್ರೇಟರ್ ದೆನ್ ಟೀಟಾ ಬೈ ಸೈನ್ ಟೀಟಾ ಆ್ಯಂಡ್ ದಿಸ್ ಈಸ್ ಗ್ರೇಟರ್ ದೆನ್ 1. ಅಂದರೆ ಎಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು ಬರೋ ಬದಲು ಎಲ್ಲ ಟರ್ಮ್ಸ್ ಶಿಫ್ಟ್ ಮಾಡಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ. ಓಕೆ, ಇಟ್ ಈಸ್ ಜಸ್ಟ್ ಲೈಕ್ ಸೇಯಿಂಗ್, means if I say 2 is less than 3, means if I say 2 is less than 3, ನಾನು ಇದನ್ನು ಬೇಕಿದ್ರೆ 3 is greater than 2 ಅಂತ ಕೂಡ ಬರೀಬೋದು. ಸೊ that is what I have done. Okay, I have shifted the terms. Now very important thing is, let me take the reciprocals. So reciprocals of 1 by cos ಏನಾಗುತ್ತೆ, it is simply cos. ಅರ್ಥ ಆಗ್ತಿದೆಯಾ? Reciprocal of 1 by cos is cos and reciprocal of theta by sin theta will be sin theta by theta. Okay,
ಆ್ಯಂಡ್ ರೆಸಿಪ್ರೋಕಲ್ ಆಫ್ 1 is 1 by 1, ದಟ್ ಈಸ್ 1. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಂದರೆ ನಾವು ಇನ್ಇಕ್ವಾಲಿಟೀಸ್ ಚಾಪ್ಟ್ರಲ್ಲಿ ನೋಡಿದ್ದೀವಿ ಏನಂತ, if you take the reciprocal of the inequality, then the inequality changes its direction. ಅಂತಂದರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ ಇರೋದು ಖಂಡಿತ ಲೆಸ್ ದೆನ್ ಆಗುತ್ತೆ. ಸೊ ಗ್ರೇಟರ್ ದೆನ್ ವಿಲ್ ಟರ್ನ್ ಇಂಟು ಲೆಸ್ ದೆನ್, ದಿಸ್ ಗ್ರೇಟರ್ ದೆನ್ ವಿಲ್ ಟರ್ನ್ ಇಂಟು ಲೆಸ್ ದೆನ್. ಇನ್ ಕೇಸ್ ನಿಮಗೆ ಡೌಟ್ ಬರ್ಬೋದು, ಸರ್ ಇದು ಯಾಕೆ ಹಿಂಗಾಗುತ್ತೆ ಅಂತಂದರೆ, ಜಸ್ಟ್ ಲುಕ್ ಹಿಯರ್. Now let me consider 2 is strictly less than 3. If 2 is strictly less than 3, ಇದರ ರೆಸಿಪ್ರೋಕಲ್ ತೊಗೊಂಡ್ರೆ 1/2 and 1/3 ಬರುತ್ತೆ. ಡೆಫಿನೆಟ್ಲಿ 1/2 ವಿಲ್ ಬಿ ಗ್ರೇಟರ್ ದ್ಯಾನ್ 1/3 ಬಿಕಾಸ್ 1/2 50% ಆಗುತ್ತೆ, 1/3 33% ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ಯು ಟೇಕ್ ದ ರೆಸಿಪ್ರೋಕಲ್ ಆಫ್ ದ ಇನ್ಇಕ್ವಾಲಿಟಿ ಚೇಂಜಸ್ ಇಟ್ಸ್ ಡೈರೆಕ್ಷನ್. Okay, so now here after this I will taking limits as theta tending to 0. So what shall we do? Taking limits as theta tending to 0 ತಗೊಂಡ್ರೆ ಏನಾಗುತ್ತೆ, limit of cos theta as theta tending to 0 will be less than limit of sin theta by theta. Okay, this is again as theta tending to 0. This is strictly less than limit of 1 as theta tending to 0. Okay, ಈಗ I've got this statement. Let me apply the limits. So this is nothing but cos theta value is 0 ಕೊಡೋಣ, cos 0. This is strictly less than limit of sin theta by theta as theta tending to 0. This is strictly less than, ಇಲ್ಲಿ ಲಿಮಿಟು function is a constant function, so limit will strictly be 1. Okay, apply ಮಾಡೋಕ್ಕೆ theta ಇಲ್ಲವೇ ಇಲ್ಲ. Okay, now what is actually cos 0? Now we know that cos 0 value is 1. Okay, this is less than limit of sin theta by theta as theta tending to 0. This is strictly less than 1. Now I will be using the sandwich theorem. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಯಾಂಡ್ವಿಚ್ ಥಿಯರಮ್. ಏನು ನೋಡಿದ್ರಿ, ಲಿಮಿಟ್ ಆಫ್ ಎಫ್ ಮತ್ತು ಹೆಚ್ ಎರಡರ ಲಿಮಿಟ್ ಕೂಡ ಸೇಮ್ ಆಗಿದ್ದರೆ ದೆನ್ ಜಿನ ಲಿಮಿಟ್ ಕೂಡ ಇದೇ ಆಗಿರುತ್ತೆ ಅಂತ. ಸೊ ಐ ಗಾಟ್ ದ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಇಸ್ 1 ಆ್ಯಂಡ್ ದ ಲಿಮಿಟ್ ಆಫ್ ದ ಹೆಚ್ ಇಸ್ 1. ದಟ್ ಮೀನ್ಸ್ ದ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ವಿಲ್ ಆಲ್ಸೋ ಬಿ 1. ದಟ್ ಈಸ್ ವಾಟ್ ಐ ವಾಸ್ ಸಪೋಸ್ ಟು ಪ್ರೂವ್. ಅರ್ಥವಾಗ್ತಿದೆಯಾ? ಸೊ ಫೈನಲ್ ಸ್ಟೇಟ್ಮೆಂಟ್ ಏನು ಹೇಳ್ತೀರಿ, ಬೈ ಯೂಸಿಂಗ್ ಸ್ಯಾಂಡ್ವಿಚ್ ಥಿಯರಮ್. Therefore, by using sandwich theorem, we can write limit of sin theta by theta as theta tending to 0 is nothing but this value which is 1. Okay, frame hakona. This will complete the proof of this theorem. ಓಕೆ, ತುಂಬ ಇಂಪಾರ್ಟೆಂಟ್ ಥಿಯರಮು. ಒಂದೆರಡು ಸರಿ ಬರೆದು ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಡಯಾಗ್ರಾಮ್ ಅರ್ಥ ಆಗಬೇಕು. ಜೊತೆಗೆ ಈ ಒಂದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಡಿರೈವೇಷನ್ ಇನ್ ದ ಎಕ್ಸಾಮ್ ವಿದೌಟ್ ಎನಿ ಡೌಟ್ಸ್. ಸರಿನಾ? ಸೊ ಫಸ್ಟು ಫ್ರೇಮ್ ಹಾಕ್ಬಿಡೋಣ. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರೂಫ್. ಓಕೆ, ಇನ್ ಕೇಸ್ ಇದು 5 ಮಾರ್ಕ್ ಕ್ವೆಶ್ಚನ್ ಆಗಿದ್ದರೆ ಮೋಸ್ಟ್ಲಿ ಇಷ್ಟೇ, ಪ್ರೂವ್ ದಟ್ ಸೈನ್ ಟೀಟಾ ಬೈ ಟೀಟಾ ಆಫ್ ಲಿಮಿಟ್ ಟೀಟಾ ಟೆಂಡಿಂಗ್ ಟು 0 = 1. ಇಲ್ಲಿ ಗಂಟ ಕೇಳಿದರೆ 5 ಮಾರ್ಕ್ ಕ್ವೆಶ್ಚನ್ ಆಗಿರುತ್ತೆ. ಬಟ್ 6 ಮಾರ್ಕ್ ಕ್ವೆಶ್ಚನ್ ಆದರೆ ಇದರ ಜೊತೆ ಆ್ಯಂಡ್ ಹೆನ್ಸ್ ಡೆಡ್ಯೂಸ್ ಅಂತ ಕೇಳ್ತಾನೆ. ಸೊ ಆ್ಯಂಡ್ ಹೆನ್ಸ್ ಡೆಡ್ಯೂಸ್ ಅನ್ನೋ ಒಂದು ರಿಲೇಷನ್ಸ್ ಇರುವಂಥ ಒಂದೆರಡು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅದನ್ನು ನೋಡಿ ನಾವು ಇಂದು ವಿಡಿಯೋನ ಮುಗಿಸ್ಬೋದು. ಓಕೆ, ಸೊ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ದ ವಿಡಿಯೋ ಇಸ್ ಕಂಪ್ಲೀಟ್ ವಿಚ್ ಇಸ್ ದಿಸ್ ಡೆರೈವೇಷನ್. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಾಬ್ಲಮ್ಸ್ನ 1 by 1 ಲೆಟ್ ಅಸ್ ಸಾಲ್ವ್ ಇಟ್. ಸೊ ಈ ಪ್ರೂಫ್ ಜೊತೆ ಅವನು ಈ ಪ್ರಾಬ್ಲಮ್ ಕೇಳ್ಬೋದು, ಆ್ಯಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಕೆ ಟೀಟಾ ಬೈ ಟೀಟಾ ಅಂತ ಕೇಳ್ಬೋದು ಆಸ್ ಟೀಟಾ ಟೆಂಡಿಂಗ್ ಟು 0. ಓಕೆ, ಸೊ ಇದರ ವ್ಯಾಲ್ಯೂ ಏನು ಅಂತ ನೋಡೋಣ. ಸೊ ವಾಟ್ ಐ ವಿಲ್ ಡೂ ಇಟ್ ಇಸ್ ಲಿಮಿಟ್ ಆಸ್ ಟೀಟಾ ಟೆಂಡಿಂಗ್ ಟು 0 ಸೈನ್ ಕೆ ಟೀಟಾ ಇದೆ. ಓಕೆ, ಇಲ್ಲೇನು ಮಾಡ್ತೀನಿ, ಲೆಟ್ ಅಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕೆ. ಅರ್ಥ ಆಗ್ತಿದೆಯಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದ ಡಿನಾಮಿನೇಟರ್ ಬೈ ಕೆ. Okay, so this will be nothing but, here I can write this as limit as theta tending to 0. Okay, 1 divided by 1 by k ಆಗುತ್ತೆ. ಇದನ್ನು ಸಪ್ರೇಟ್ ಇಟ್ಕೊಳ್ತೀನಿ. ಇಲ್ಲಿ ನನಗೆ ಸಿಗೋದು sin k theta divided by k theta. ಅರ್ಥವಾಗ್ತಿದೆಯಾ? ಓಕೆ, ಸೊ ಈ 1 divided by 1 by k ಈ ಕಾನ್ಸ್ಟೆಂಟ್ ಮಾತ್ರ ಸಪ್ರೇಟ್ಗೆ ಇಡ್ತಾ ಇದ್ದೀರಿ. ಆ್ಯಂಡ್ ಅಕಾರ್ಡಿಂಗ್ ಟು ದ algebra of limits,
ಕಾನ್ಸ್ಟೆಂಟ್ಗೂ ಲಿಮಿಟ್ಸ್ಗೂ ಸಂಬಂಧ ಇಲ್ಲ. ಸೊ ಐ ಕೀಪ್ ದಿಸ್ ಕೆ ಔಟ್ಸೈಡ್. ಸೊ ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ 1 ಡಿವೈಡೆಡ್ ಬೈ 1 ಬೈ ಕೆ ಹೊರಗಡೆ ಇಡ್ತೀನಿ. ನಾವು ಲೆಟ್ ಮಿ ಅಪ್ಲೈ ದ ಲಿಮಿಟ್ಸ್. ಓಕೆ, ಲಿಮಿಟ್ಸ್ ಆಫ್ ಸೈನ್ ಕೆ ಟೀಟಾ ಡಿವೈಡೆಡ್ ಬೈ ಕೆ ಟೀಟಾ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿವರೆಗೂ ಟೀಟಾ ಟೆಂಡಿಂಗ್ ಟು 0 ಅಂತಿತ್ತು. ಓಕೆ, ಪ್ಲೀಸ್ ನೋಟ್ ಡೌನ್ ದಿಸ್ ಕಂಡೀಷನ್. ಓಕೆ, ಇಫ್ ಕೆ ವಿಲ್ ಟೆಂಡ್ ಟು ಇಫ್ ಟೀಟಾ ವಿಲ್ ಟೆಂಡ್ ಟು 0, ಟೀಟಾ ಏನಾದರೂ 0ಗೆ ಹೋದರೆ ಕೆ ಇಂಟು ಟೀಟಾ ಕೂಡ 0ಗೆ ಹೋಗುತ್ತೆ. ಓಕೆ, ಆ್ಯಸ್ ಟೀಟಾ ಅಪ್ರೋಚಸ್ 0, ಕೆ ಇಂಟು ಟೀಟಾ ವಿಲ್ ಆಲ್ಸೋ ಅಪ್ರೋಚ್ 0. ಸೊ ಇಲ್ಲಿ ಲಿಮಿಟ್ನ ನಾನು ಚೇಂಜ್ ಮಾಡ್ತೀನಿ, ಕೆ ಇಂಟು ಟೀಟಾ ಟೆಂಡಿಂಗ್ ಟು 0 ಅಂತ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ ಇಸ್ ದ ಟರ್ಮ್ ಇಟ್ ಸೆಲ್ಫ್, ಆ್ಯಂಡ್ ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ ಆ್ಯಸ್ ಟೀಟಾ ಟೆಂಡಿಂಗ್ ಟು 0 ಇಸ್ ಈಕ್ವಲ್ ಟು 1 ಯೂಸಿಂಗ್ ದ ಪ್ರೀವಿಯಸ್ ಪ್ರೂಫ್. ಇಷ್ಟೊತ್ತು ನಾವು ಪ್ರೂವ್ ಮಾಡಿದ್ದು ಇದನ್ನೇ. ಓಕೆ, ಟೀಟಾ ಜಾಗದಲ್ಲಿ ಕೆ ಟೀಟಾ ಇದೆ, ಸೊ ಎಲ್ಲ ಕಡೆ ಕೆ ಟೀಟಾ ಇದೆ, ನಾಟ್ ಅ ಪ್ರಾಬ್ಲಮ್. ಸೊ ಲಿಮಿಟ್ ಆಫ್ ಕೆ ಟೀಟಾ, ಸೊ ಸೈನ್ ಟೀಟಾ ಬೈ ಟೀಟಾ, ಟೀಟಾ ಟೆಂಡಿಂಗ್ ಟು 0 ಇಸ್ ಈಕ್ವಲ್ ಟು 1 ಅಂತ ತಗೊಂಡೆ. ಸೊ ದಿಸ್ ವ್ಯಾಲ್ಯೂ ಇಸ್ ಕೆ ಇಂಟು 1, ದಟ್ ಈಸ್ ಕೆ. ಗೊತ್ತಾಗ್ತಿದೆಯಲ್ಲ? ಸೊ ದೇರ್ ಫೋರ್ ಇದನ್ನು ಬೇಕಾದ್ರೆ ಒಂದು ಫಾರ್ಮುಲಾ ಥರನೇ ಯೂಸ್ ಮಾಡ್ಬೋದು. ಏನಂತ, ಲಿಮಿಟ್ ಆಫ್ ಓಕೆ ಸೈನ್ ಸಮ್ ಕಾನ್ಸ್ಟೆಂಟ್ ಟೈಮ್ಸ್ ಟೀಟಾ ಡಿವೈಡೆಡ್ ಬೈ ಟೀಟಾ ಇದ್ದು, ಇಫ್ ಟೀಟಾ ಟೆಂಡಿಂಗ್ ಟು 0 ಇದ್ದರೆ ಇದರ ವ್ಯಾಲ್ಯೂ ಇಟ್ ಇಸ್ ಜಸ್ಟ್ ದ ಕಾನ್ಸ್ಟೆಂಟ್ ಕೆ. ಗೊತ್ತಾಗ್ತಿದೆಯಲ್ಲ? ಓಕೆ, ಫಾರ್ ಎಕ್ಸಾಂಪಲ್ ನಾವು ಇಫ್ ಐ ಟೇಕ್ ಲಿಮಿಟ್ ಆಫ್ ಸೈನ್ 3 ಟೀಟಾ ಓಕೆ ಡಿವೈಡೆಡ್ ಬೈ ಟೀಟಾ ಆ್ಯಸ್ ಟೀಟಾ ಟೆಂಡಿಂಗ್ ಟು 0 ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತೇನೆ. ಇದು 1 ಮಾರ್ಕ್ ಕ್ವಶನ್ ಆದರೆ ಡೈರೆಕ್ಟಿಗೆ ನೀವು ಆನ್ಸರ್ ಈಸ್ ಈಕ್ವಲ್ ಟು 3 ಅಂತ ಬರೀಬೋದು ಯೂಸಿಂಗ್ ದಿಸ್ ರಿಸಲ್ಟ್. ಗೊತ್ತಾಗ್ತಿದೆಯಾ? ಸೊ ಈ ರಿಸಲ್ಟ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಈಸ್ ಒನ್ ಆಫ್ ದ ಕ್ವೆಶ್ಚನ್ ಈ ಮೇ ಆಸ್ಕ್ ಅಲಾಂಗ್ ವಿತ್ ದ ಡಿರೈವೇಷನ್. ಓಕೆ, ಸೊ ನೆಕ್ಸ್ಟ್ ಟೇಕ್ ಅಪ್ ದಿ ಸೆಕೆಂಡ್ ಒನ್. Let us deduce the next important condition. Limit of sin theta by theta as theta tending to 0 is equal to, ಈ ವ್ಯಾಲ್ಯೂ ಕೂಡ 1 ಬರುತ್ತೆ, ಪ್ರೂವ್ ಮಾಡೋಣ. ಓಕೆ, ಸೊ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ರಿಟರ್ನ್ ಆಸ್ ಲಿಮಿಟ್ ಆಫ್ ಟ್ಯಾನ್ ಟೀಟಾನ ನಾನು ಏನು ಬರೀತೀನಿ ಅಂದರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರೀತೀನಿ. ಓಕೆ, ಇಂಟು ಈ ಡಿನಾಮಿನೇಟರ್ 1 ಬೈ ಟೀಟಾ ಹಾಗೆ ಇರಲಿ, ಆ್ಯಂಡ್ ದಿಸ್ ಆ್ಯಸ್ ಟೀಟಾ ಟೆಂಡಿಂಗ್ ಟು 0. ಓಕೆನಾ? ನಾವು ವಾಟ್ ಹ್ಯಾಪನ್ಸ್, ದಿಸ್ ಇಸ್ ನಥಿಂಗ್ ಬಟ್ ಲಿಮಿಟ್ ಆ್ಯಸ್ ಟೀಟಾ ಟೆಂಡಿಂಗ್ ಟು 0. ಸ್ವಲ್ಪ ಶಿಫ್ಟ್ ಮಾಡೋಣ, ಈ ಟೀಟಾನ ಇದ್ರ ಜೊತೆ ತಗೊಳ್ತೀನಿ. ಏನಂತ, ಸೈನ್ ಟೀಟಾ ಬೈ ಟೀಟಾ ಇಂಟು 1 ಡಿವೈಡೆಡ್ ಬೈ ಕಾಸ್ ಟೀಟಾ. ಓಕೆ, ನಾವು ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಪ್ರಕಾರ ಏನಾಗುತ್ತೆ, ಲಿಮಿಟ್ ಆಫ್ ದ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದ್ದರೆ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿ. ಅಂದರೆ ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ ಆ್ಯಸ್ ಟೀಟಾ ಟೆಂಡಿಂಗ್ ಟು 0 ಇಂಟು ಇದಕ್ಕೆ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿ ಲಿಮಿಟ್ ಆಫ್ 1 ಬೈ ಕಾಸ್ ಟೀಟಾ ಆ್ಯಸ್ ಟೀಟಾ ಟೆಂಡಿಂಗ್ ಟು 0 ಆಗುತ್ತೆ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ಲಿಮಿಟ್ ಆಫ್ ಸೈನ್ ಟೀಟಾ ಬೈ ಟೀಟಾ ಟೀಟಾ ಟೆಂಡಿಂಗ್ ಟು 0, ಇದನ್ನು ನಾವು ಆಲ್ರೆಡಿ ಪ್ರೂವ್ ಮಾಡಿದ್ರಿ. ದಿಸ್ ವ್ಯಾಲ್ಯೂ ಈಸ್ 1. ಓಕೆ, ಇಂಟು 1 ಡಿವೈಡೆಡ್ ಬೈ ಕಾಸ್ 0. ಓಕೆ, ಲಿಮಿಟ್ ಅಪ್ಲೈ ಮಾಡೋಣ. ದಿಸ್ ಇಸ್ ನಥಿಂಗ್ ಬಟ್ 1 ಇಂಟು ವಾಟ್ ಈಸ್ 1 ಬೈ ಕಾಸ್ 0. ನಮ್ಮೆಲ್ಲರಿಗೂ ಗೊತ್ತು cos 0 value is nothing but 1. So finally we can write 1 by 1 is 1 into 1 is again 1. So ನಮ್ಗೆ ಏನು ಸಿಕ್ತು, therefore very important result, limit of sin theta by theta ಮಾತ್ರ ಅಲ್ಲ, limit of tan theta, limit of tan theta by theta as theta tending to 0 is also 1. ಗೊತ್ತಾಗ್ತಿದೆಯಲ್ಲ? is it clear? ಈಗ ಇದೇ ರಿಸಲ್ಟ್ಗೆ ಐ ಕ್ಯಾನ್ ಕ್ಲಬ್ ದಿಸ್ ರಿಸಲ್ಟ್ ಕೆ ಕಾನ್ಸ್ಟೆಂಟ್. ತುಂಬ ಇಂಪಾರ್ಟೆಂಟ್ ಇದು, ಯೂಶಲಿ ಪ್ರಾಬ್ಲಮ್ಗೆ ಯೂಸ್ ಮಾಡ್ತೀವಿ. ದ ಸೇಮ್ ಥಿಂಗ್ ಐ ಕ್ಯಾನ್ ಯೂಸ್ ಲಿಮಿಟ್ ಆಸ್ ಟೀಟಾ ಟೆಂಡಿಂಗ್ ಟು 0 ಇಫ್ ಐ ಹ್ಯಾವ್ ಟ್ಯಾನ್ ಕೆ ಟೀಟಾ ಡಿವೈಡೆಡ್ ಬೈ ಟೀಟಾ. ನೆನ್ಪಿಟ್ಕೊಳ್ಳಿ, ಕಾನ್ಸ್ಟೆಂಟ್ ಇದ್ದರೆ ದಿಸ್ ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ ಕೆ. ಇದೇ ಥರ ನೀವು ಬೇಕಿದ್ರೆ ಇದನ್ನು ಪ್ರೂವ್ ಮಾಡ್ಕೊಳ್ಬೋದು. ಓಕೆ, ರಿಮೆಂಬರ್ ಲಿಮಿಟ್ ಆಸ್ ಟೀಟಾ ಟೆಂಡಿಂಗ್ ಟು 0 ಟ್ಯಾನ್ ಕೆ ಟೀಟಾ ಬೈ ಟೀಟಾ ಇಸ್ ನಥಿಂಗ್ ಬಟ್ ದ ಕಾನ್ಸ್ಟೆಂಟ್ ಕೆ. ಗೊತ್ತಾಗ್ತಿದೆಯಲ್ಲ? ಸೊ 2 ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಆಯಿತು. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್. ಓಕೆ, ಸೊ ಇನ್ ಕೇಸ್ ಅವ್ನು ಈ ಪ್ರಾಬ್ಲಮ್ನ ಆ್ಯಂಡ್ ಹೆನ್ಸ್ ಇವ್ಯಾಲ್ಯುವೇಟ್ ಅಂತ ಕೇಳ್ಬೋದು, ಅಥವಾ ಆ್ಯಂಡ್ ಹೆನ್ಸ್ ಫೈಂಡ್ ದ ಲಿಮಿಟ್ ಆಫ್ ಸೈನ್ ಎಮ್ ಟೀಟಾ ಬೈ ಸೈನ್ ಎನ್ ಟೀಟಾ ಆಸ್ ಟೀಟಾ ಟೆಂಡಿಂಗ್ ಟು 0. ಇದರ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡೋಣ. ಐ ಕ್ಯಾನ್ ಟೇಕ್ ದ ಲಿಮಿಟ್ ಆ್ಯಸ್ ಟೀಟಾ ಟೆಂಡಿಂಗ್ ಟು 0. ನಾನೇನು ಮಾಡ್ತೀನಿ, ನ್ಯೂಮರೇಟರ್ ಸೈನ್ ಎಮ್ ಟೀಟಾ ಮತ್ತು ಸೈನ್ ಎನ್ ಟೀಟಾ ಎರಡಕ್ಕೂ
ಲೆಟ್ ಮಿ ಡಿವೈಡ್ ಬೈ ಟೀಟಾ. ಓಕೆ, ಸೈನ್ ಎಮ್ ಟೀಟಾ ಬೈ ಟೀಟಾ ತೊಗೊಂಡೆ, ಇದು ಸೈನ್ ಎನ್ ಟೀಟಾ ಬೈ ಟೀಟಾ ತೊಗೊಳ್ತೀನಿ. ಸೊ ತೊಗೊಂಡ್ರೆ ಇಫ್ ಯು ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಟೀಟಾ ದೆರ್ ಇಸ್ ನೋ ಚೇಂಜ್ ಬಿಕಾಸ್ ಕ್ಯಾನ್ಸಲ್ ಆದರೆ ವಾಪಸ್ ಇದೇ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಯೂಸಿಂಗ್ ದ ಲಿಮಿಟ್ಸ್, ಏನದು ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇದ್ದರೆ ಐ ಕ್ಯಾನ್ ಯೂಸ್ ಇಟ್ ಆ್ಯಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಬೈ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್. ಅಂದರೆ ಅದರ ಅರ್ಥ ಲಿಮಿಟು ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಸೊ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಸೈನ್ ಎಮ್ ಟೀಟಾ ಡಿವೈಡೆಡ್ ಬೈ ಟೀಟಾ whole divided by limit of theta tending to 0. Here I will get sin n theta divided by theta. Arthvaita? So this again I told you by using the algebra of limits. Okay? So this is nothing but now ಈ ತಾನೇ ಒಂದು ಪ್ರೂವ್ ಮಾಡಿದ್ರಿ ಸೈನ್ ಕೆ ಟೀಟಾ ಬೈ ಟೀಟಾ ಟೀಟಾ ಟೆಂಡಿಂಗ್ ಟು 0 = ಕೆ ಅಂತ. ಇಲ್ಲಿ ಕಾನ್ಸ್ಟೆಂಟ್ ಎಮ್ ಇದೆ. ಸಿಮಿಲರ್ಲಿ ಇಲ್ಲಿ ಸೈನ್ ಎನ್ ಟೀಟಾ ಬೈ ಟೀಟಾ ಇದ್ದರೆ ರಿಮೆಂಬರ್ ಟೀಟಾ ಶುಡ್ ಟೆಂಡ್ ಟು 0. ಇದು ನೀವು ಚೆಕ್ ಮಾಡಬೇಕು, ಸುಮ್ಮನೆ ಇದು ನೋಡಬಾರ್ದು. ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎನ್ ಬಿಕಾಸ್ ಐ ಆಮ್ ಯೂಸಿಂಗ್ ದಿಸ್ ರಿಸಲ್ಟ್. ಓಕೆ, ದೇರ್ ಫೋರ್ ಇದನ್ನು ಒಂದು ಫಾರ್ಮುಲಾ ಆಗಿ ಬರೆಯೋಣ. ಏನಂತ, ಲಿಮಿಟ್ ಆಫ್ ಸೈನ್ ಎಮ್ ಟೀಟಾ ಡಿವೈಡೆಡ್ ಬೈ ಸೈನ್ ಎನ್ ಟೀಟಾ ಆಸ್ ಟೀಟಾ ಟೆಂಡಿಂಗ್ ಟು 0 ಇದ್ದರೆ ದಿಸ್ ವ್ಯಾಲ್ಯೂ ಇಸ್ ಸಿಂಪ್ಲಿ ಎಮ್ ಡಿವೈಡೆಡ್ ಬೈ ಎನ್. ಓಕೆ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಫ್ರೇಮ್ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ತಗೋಣ. ಲಿಮಿಟ್ ಆಫ್ ಸೈನ್ 4 ಟೀಟಾ ಬೈ ಸೈನ್ 2 ಟೀಟಾ ಆಸ್ ಟೀಟಾ ಟೆಂಡಿಂಗ್ ಟು 0. ಓಕೆ, ಸೊ ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ 4 ಡಿವೈಡೆಡ್ ಬೈ 2 ದಟ್ ಈಸ್ ನಥಿಂಗ್ ಬಟ್ ಸಿಂಪ್ಲಿ 2. ಅರ್ಥವಾಗ್ತಿದೆಯಾ? ನಾವು ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈ ಕ್ವೆಶ್ಚನ್ ಏನಿದೆ ನೋಡಿ, ಲಿಮಿಟ್ ಆಫ್ ಸೈನ್ 6x ಬೈ 2x ಆಸ್ ಎಕ್ಸ್ ಟೆಂಡಿಂಗ್ ಟು 0. ಇದಕ್ಕೇನು ಮಾಡೋದು? ಸರ್ ಇಲ್ಲಿ ಟೀಟಾನೇ ಇಲ್ವಲ್ಲ ಸರ್, ಎಕ್ಸ್ ಇದೆ, ಏನೂ ಚೇಂಜ್ ಇಲ್ಲ, ಎಕ್ಸ್ ಜಾಗದಲ್ಲಿ ಟೀಟಾ ಇದೆ. ಸೊ ಇಫ್ ದಿಸ್ ಟೀಟಾ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ದೆನ್ ದ ಫಾರ್ಮುಲಾ ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ಸೊ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಟೀಟಾ ಆದರೂ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಆದರೂ ಇರ್ಬೋದು. ಸೊ ಯೂಸಿಂಗ್ ದ ಸೇಮ್ ಫಾರ್ಮುಲಾ ದಿಸ್ ವಿಲ್ ಬಿ ನಥಿಂಗ್ ಬಟ್ ಎಮ್ ಬೈ ಎನ್. ಎಮ್ ಅಂದರೆ 6, ಎನ್ ಅಂದರೆ 2. ಸೊ 6 ಬೈ 2 ದಟ್ ಈಸ್ ನಥಿಂಗ್ ಬಟ್ 3. ಅರ್ಥವಾಗ್ತಿದೆಯಲ್ಲ? ಫೈನ್. ಇದ್ರ ಜೊತೆ ನೀವು ಇನ್ನೊಂದು ಫಾರ್ಮುಲಾ ಕೂಡ ಸಿಮಿಲರು ನೀವು ನೋಟ್ ಮಾಡ್ಕೋಬೋದು. ಫಾರ್ಮುಲಾ ಏನಂದರೆ ಲಿಮಿಟ್ ಆಫ್ ಟ್ಯಾನ್ ಎಮ್ ಎಕ್ಸ್, ಎಕ್ಸ್ ಫಾರ್ಮೆಟಲ್ಲಿ ತೊಗೊಳ್ತೀನಿ. ಲಿಮಿಟ್ ಆಫ್ ಟ್ಯಾನ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎನ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 0. ನೆನ್ಪಿಟ್ಕೊಳ್ಳಿ, ಟೀಟಾ ಜಾಗದಲ್ಲಿ ಎಕ್ಸ್ ಇದ್ದಾಗ ಲಿಮಿಟ್ ಕೂಡ ಎಕ್ಸ್ ಟೆಂಡಿಂಗ್ ಟು 0 ಇರಬೇಕು. ದಿಸ್ ಈಸ್ ನಥಿಂಗ್ ಬಟ್ ಎಮ್ ಡಿವೈಡೆಡ್ ಬೈ ಎನ್. ಇದು ಕೂಡ ಸೇಮ್, ಸೈನ್ಗೆ ಮತ್ತು ಟ್ಯಾನ್ಗೆ ಆಲ್ಮೋಸ್ಟ್ ಸೇಮ್ ಫಾರ್ಮುಲಾ ಸ್ಯಾಟಿಸ್ಫೈ ಆಗುತ್ತೆ. ಅರ್ಥವಾಗ್ತಿದೆಯಾ? ಇದನ್ನು ನೀವು ಪ್ರಾಬ್ಲಮ್ಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಸೊ ನೋಟ್ ಇಟ್ ಡೌನ್. ಫಾರ್ ಎಕ್ಸಾಂಪಲ್, ಲಿಮಿಟ್ ಆಫ್ ಎಕ್ಸ್ ಟೆಂಡಿಂಗ್ ಟು 0 ಟ್ಯಾನ್ 5x ಬೈ ಟ್ಯಾನ್ 3x ಇಸ್ ನಥಿಂಗ್ ಬಟ್ ಅಕಾರ್ಡಿಂಗ್ ಟು ಯೂಸ್ ದ ರಿಸಲ್ಟ್ ಎಮ್ ಬೈ ಎನ್. ಸೊ 5 ಬೈ 3 ಆಗುತ್ತೆ. ಇದು ಫರ್ದರ್ ಡಿವೈಡ್ ಆಗಲ್ಲ. ದಿಸ್ ವಿಲ್ ಬಿ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಫೈನಲ್ ಇಂಪಾರ್ಟೆಂಟ್ ರಿಸಲ್ಟು, ಲಿಮಿಟ್ ಟೀಟಾ ಟೆಂಡಿಂಗ್ ಟು 0 ಸೈನ್ ಟೀಟಾ ಬೈ ಟೀಟಾ ವ್ಯಾಲ್ಯೂ ಇಸ್ 1. ವಾಟ್ ಅಬೌಟ್ ಟೀಟಾ ಬೈ ಸೈನ್ ಟೀಟಾ? ಈ ವ್ಯಾಲ್ಯೂ ಕೂಡ 1 ಆಗುತ್ತೆ. ಯಾಕಂದರೆ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಲಿಮಿಟ್ ಆಫ್ ಟೀಟಾ ಟೆಂಡಿಂಗ್ ಟು 0. ಈ ಟೀಟಾ ಬೈ ಸೈನ್ ಟೀಟಾ ಕ್ಯಾನ್ ಬಿ ರಿಟನ್ ಆ್ಯಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಬೈ ಟೀಟಾ. ಅರ್ಥವಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ನಾನೇನು ಮಾಡ್ತೀನಿ, ಲಿಮಿಟ್ನ ಬರೀ ಡಿನಾಮಿನೇಟರ್ಗೆ ಅಪ್ಲೈ ಮಾಡ್ತೀನಿ ಬಿಕಾಸ್ 1 is a constant, there is no change. So limit as theta tending to 0. If I take sin theta by theta in the denominator, so sin theta by theta ತಗೊಂಡ್ರೆ ಏನಾಗುತ್ತೆ, still this value is 1. So 1 divided by 1 ಆಗುತ್ತೆ, that value is 1. So therefore ನಾವೇನು ಬರಿಬೋದು ಈಗ, hence I can say limit as theta tending to 0, theta by sin theta is also 1. Similarly, this is also same as limit as theta by tan theta. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಸೈನ್ಗೂ ಟ್ಯಾನ್ಗೂ ಸಿಮಿಲರ್ ರೂಲ್ಸ್ ಫಾಲೋ ಆಗುತ್ತೆ. ಲಿಮಿಟ್ ಆಫ್ ಟೀಟಾ ಬೈ ಟ್ಯಾನ್ ಟೀಟಾ, ಟೀಟಾ ಟೆಂಡಿಂಗ್ ಟು 0 ಈಸ್ ನಥಿಂಗ್ ಬಟ್ 1. ಗೊತ್ತಾಗ್ತಿದೆಯಲ್ಲ? ಓಕೆ ಸ್ಟೂಡೆಂಟ್ಸ್, ಸೊ ಇವತ್ತು ನಾವು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ನ ಡಿರೈವ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ವೆಲ್, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ ವೆರಿ ಮಚ್. ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಓಕೆ, ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಪ್ರಾಬ್ಲಮ್ಸ್ ಪಾರ್ಟ್ ಆಫ್ ದಿಸ್. ಅಂಟಿಲ್ ದೆನ್,
Take care. God bless you all and bye.